ಕ್ಷಣಕ್ಕೂ ಕೂಡ ತೀವ್ರಗೊಳ್ತಾ ಇದೆ ಸರ್ಕಾರಿ ಹುದ್ದೆಯ ಕಿಚ್ಚು. ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೆರವಣಿಗೆ ತಡೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಕಂಟ್ರೋಲ್ ತರೋದಕ್ಕೆ ಪೊಲೀಸರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಸಿದ್ದು ಸರ್ಕಾರದ ವಿರುದ್ಧ ಯುವ ಸಮೂಹ ಸಿಡಿದೆದ್ದಿದೆ. ತೀವ್ರಗೊಳ್ತಾನೆ ಇದೆ ಸರ್ಕಾರಿ ಹುದ್ದೆಯ ಕಿಚ್ಚು. ಕ್ಷಣಕ್ಕೂ ಕೂಡ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಮೆರವಣಿಗೆಯನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪರಿಸ್ಥಿತಿ ಹತೋಟಿಗೆ ಸಿಗ್ತಾ ಇಲ್ಲ, ನಿಯಂತ್ರಣಕ್ಕೆ ಬಾರದೆ. ಇನ್ನೊಂದು ಕಡೆ ಡಿ ಕೆ ಶಿವರ ಅಸಡ್ಡೆ ಉತ್ತರವನ್ನ ನೀಡಿರುವಂಥದ್ದು. 3,000 ರೂಪಾಯಿ ಕೊಡ್ತೀವಲ್ವಾ ತಿಂಗಳಿಗೆ, ಏನಕ್ಕೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ನೋಡ್ತಾ ಇರ್ಬೋದು, ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗ್ತಾನೆ ಇದೆ. ವಿದ್ಯಾರ್ಥಿಗಳು ಕೆರಳಿ ಕೆಂದುವಾಗಿದ್ದಾರೆ. ಸರ್ಕಾರಿ ನೇಮಕಾತಿ ಮಾಡ್ಕೋಬೇಕು, ಭರ್ತಿ ಆಗಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ಅಸಡ್ಡೆಯ ಉತ್ತರ DCM ಕಡೆಯಿಂದ, ಇನ್ನೊಂದು ಕಡೆ ಆ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪೊಲೀಸರು ಕೂಡ ವಾಟ್ ನೆಕ್ಸ್ಟ್ ಅನ್ನೋದೇ ಸಿಕ್ಕಾಪಟ್ಟೆ ಗೊಂದಲಮಯವಾಗಿದೆ. ಸೊ ನೋಡ್ತಾ ಇರ್ಬೋದು, ಪ್ರತಿಭಟನೆ ಅಂತ ತಕ್ಷಣ ಭಯ ಆಗುತ್ತೆ. ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೋ, ಎಲ್ಲಿ ಅಮಾಯಕ ಜೀವಿಗಳ ಬಲಿ ಆಗುತ್ತೋ, ಈ ಸರ್ಕಾರ ಗಮನಕ್ಕೆ ಹೋಗ್ತಾ ಇಲ್ವಾ? ಸೊ ಏನೋ ಒಂದು ಭರವಸೆಯನ್ನಾದರೂ ಕೊಟ್ಟರೆ ಅಟ್ಲೀಸ್ಟ್ ಆ ಕಿಚ್ಚಾದರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆ ಭರವಸೆ ಕೊಟ್ಟರೆ ಅಂತ ಹೇಳ್ತೀನಿ ಅಂದರೆ, ಇವ್ರುಗಳೇನು ಕಂಪ್ಲೀಟ್ ಆಗಿ ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಭದ್ರ ಆಗಿರ್ತಾರೆ ಅಂತಂತೂ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಭರವಸೆಯನ್ನು ಕೊಟ್ಟರೆ ಅಲ್ಲಿ ಹೊತ್ಕೊಂಡಿರುವಂತಹ ಕಿಚ್ಚಾದರೂ ಕಮ್ಮಿ ಆಗಬಹುದೇನೋ ಅಂತ ಹೇಳ್ಬಿಟ್ಟು ಆಗ್ತಕ್ಕಂತಹ ದುರಂತಗಳು, ದುರ್ಘಟನೆಗಳನ್ನ ತಪ್ಪಿಸಬಹುದು. ಪೊಲೀಸರು ಆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಒಂದು ಕಡೆ ಹರಸಾಹಸವನ್ನ ಪಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಖಾಕಿ ಪಡೆಯನ್ನ ಆಯೋಜನೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ, ನೇಮಕಾತಿಯನ್ನು ಮಾಡಿ, ಯಾಕಾಗಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಡಿ ಕೆ ಶಿವರ ಅಸಡ್ಡೆಯ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಸೊ ಜನ ಕಿಕ್ಕಿರಿದು ಸೇರಿದ್ದಾರೆ. ಆ ಪ್ರೊಟೆಸ್ಟ್ನ ಕಿಚ್ಚು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಒಂದಷ್ಟು ಪೊಲೀಸರ ಗುಂಪು, ಒಂದಷ್ಟು ಪೊಲೀಸ್ ತುಕಡಿಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು, ದುರ್ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅಲ್ಲಿ ತಳ್ಳಾಟ, ನೂಕಾಟಗಳು ನಡೀತಾನೆ ಇದೆ. ಸೊ ನೋಡ್ತಾ ಇರ್ಬೋದು, ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸರು ಇನ್ನೊಂದು ಕಡೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಗೊತ್ತಿಲ್ಲ, ಇದಿನ್ನೂ ಕೂಡ ಹೆಚ್ಚಾದರೆ ವಿದ್ಯಾರ್ಥಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ.
ಬಿಕಾಸ್ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ, ಕಠಿಣ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ.